ನಮಸ್ಕಾರ. ಇವತ್ತು ಒಂದು ಕರೆಂಟ್ ಅಫೇರ್ಸ್ ಸಂಬಂಧಪಟ್ಟಂಥ ಒಂದು ಪ್ಯಾರಾಗ್ರಾಫ್ ತಗೊಂಡು ಕನ್ನಡದಿಂದ ಇಂಗ್ಲೀಷ್ ಯಾವ ರೀತಿಯಾಗಿ ಭಾಷಾಂತರ ಮಾಡೋದು ತೋರಿಸ್ತಾ ಇದ್ದೀನಿ. ಈ ಒಂದು ಪ್ಯಾರಾಗ್ರಾಫ್ ಬರ್ಕೊಂಡು ನೋಡಿ. ಮತ್ತು ಇನ್ನೊಂದೇನಪ್ಪ ಅಂತಂದರೆ ಒಂದು ಟೆಲಿಗ್ರಾಮ್ ಚಾನಲನ್ನು ಓಪನ್ ಮಾಡಿದ್ದೀವಿ. ಅದು ಒಂದು ಆ ಟೆಲಿಗ್ರಾಮ್ ಚಾನಲ್ ಲಿಂಕನ್ನು ಈ ವಿಡಿಯೋದ ಕೆಳಗೆ ಡಿಸ್ಕ್ರಿಪ್ಷನ್ ಕೊಟ್ಟಿದ್ದೀನಿ, ಒಂದು ನೋಡ್ಕೊಂಬನ್ನಿ. ಮತ್ತು ಇನ್ನೊಂದೇನಪ್ಪ ಅಂದರೆ ಯಾವುದೇ ವಿಡಿಯೋಗಳನ್ನ ಪರಿಪೂರ್ಣವಾಗಿ ನೋಡಿ, ಯಾವುದೇ ಎಲ್ಲೂ ಸ್ಕಿಪ್ ಮಾಡ್ಕೊಬೇಡಿ. ಸ್ಕಿಪ್ ಮಾಡೋದು ನೋಡಿ ನಿಮಗೆ ಪರಿಪೂರ್ಣವಾಗಿ ನಿಮ್ಮ ಗ್ರಾಮರ್ ಪಾಯಿಂಟ್ಸ್ ಎಲ್ಲ ಏನು ಹೇಳ್ತೀನಿ ನಿಮ್ಗೆ ಗೊತ್ತಾಗುತ್ತೆ. ಮತ್ತು ಇನ್ನೊಂದೇನಪ್ಪ ಅಂತಂದರೆ ಕೆಲವೊಂದು ತುಂಬ ಬೇಸಿಕ್ ಆದ ಒಂದು ಗ್ರಾಮರ್ ಕ್ಲಾಸ್ಗಳನ್ನು ಟ್ರಾನ್ಸ್ಲೇಷನ್ಗೆ ಬೇಕಾದಂಥ ಕೆಲವೊಂದು ಪ್ರಮುಖವಾದ ಗ್ರಾಮರ್ ಕ್ಲಾಸ್ಗಳನ್ನು ಒಂದು ಪ್ಲೇಲಿಸ್ಟ್ ಮಾಡಿ, ಒಂದು ಗ್ರಾಮರ್ ಫಾರ್ ಟ್ರಾನ್ಸ್ಲೇಷನ್ ಅಂತ ಒಂದು ಪ್ಲೇಲಿಸ್ಟ್ ಮಾಡಿ ಹಾಕಿದ್ದೀವಿ. ಆ ಲಿಂಕನ್ನು ಈ ವಿಡಿಯೋದ ಕೆಳಗೆ ಡಿಸ್ಕ್ರಿಪ್ಷನ್ ಕೊಟ್ಟಿದ್ದೀನಿ, ಸೊ ನೋಡ್ಕೊಂಬನ್ನಿ. ಫಸ್ಟಿಗೆ ನೋಡೋಣ. ಈಗ ಒಂದು ಪ್ಯಾರಾಗ್ರಾಫ್ ಬರ್ಕೊಂಡು ಒಂದು ಓದ್ಕೊಂಡು ಒಂದ್ಸಲ ಫಸ್ಟ್ ಒಂದ್ಸಲ ಓದ್ಕೊಂಡ ನಂತರ ಫಸ್ಟ್ ಏನು ಮಾಡ್ಕೊಪ್ಪ ಅಂದರೆ ಆ ವಾಕ್ಯ ಇರತಕ್ಕಂಥ ಕ್ರಿಯಾಪದವನ್ನು ಫಸ್ಟ್ ನಾವು ಗೊತ್ತು ಮಾಡೋಕ್ಕಾಗುತ್ತೆ. ಈ ಪ್ಯಾರಾಗ್ರಾಫ್ ಬಂದು 2 ವಾಕ್ಯ ಇದೆ ನೋಡಿ. ಈಗ 2 ವಾಕ್ಯ ಇದೆ. ಇಲ್ಲಿಂದ ಇಲ್ಲಿವರೆಗೂ ಒಂದು ವಾಕ್ಯ ಇದೆ ಇಲ್ಲಿ, ಮತ್ತು ಇಲ್ಲಿವರೆಗೂ ಒಂದು ವಾಕ್ಯ ಇದೆ. ಇಲ್ಲಿಂದ ಇಲ್ಲಿವರೆಗೂ ಒಂದು ವಾಕ್ಯ ಇದೆ. ಫಸ್ಟ್ ಇಲ್ಲಿಂದ ಇಲ್ಲಿವರೆಗೂ ವಾಕ್ಯದಲ್ಲಿ ಉದ್ದೇಶಿಸಿದ್ದು ಅಂತ ಇದೆಯಲ್ವ, ಇದು ಕ್ರಿಯಾಪದ ಆಗುತ್ತೆ, ವರ್ಬ್ ಆಗುತ್ತೆ. ಇದು ಈ ಉದ್ದೇಶಿ ಇರುವಂಥ ಕ್ರಿಯಾಪದ ಗುರುತು ಮಾಡ್ಕೊಂಡ್ರೆ ಆ ವಾಕ್ಯ ಯಾವ ಟೆನ್ಸಲ್ಲಿದೆ ನಾವು ಕಂಡುಹಿಡ್ಕೋಕ್ಕಾಗುತ್ತೆ, ಯಾವ ಟೆನ್ಸ ಬರುತ್ತೆ ಅಂತ ಕಂಡುಹಿಡ್ಕೋಕ್ಕಾಗುತ್ತೆ. ಉದ್ದೇಶಿಸಿದ್ದು ಅಂತ ಅನ್ನೋದು ಅದು ಪರ್ಫೆಕ್ಟ್ ಪ್ರೆಸೆನ್ಸ್ ಬರುತ್ತೆ. ಪರ್ಫೆಕ್ಟ್ ಪ್ರೆಸೆನ್ಸ್ ನಿಯಮ ಏನಪ್ಪ ಅಂದರೆ ಪರ್ಫೆಕ್ಟ್ ಪ್ರೆಸೆನ್ಸು ಆಕ್ಟಿವ್ ವಾಯ್ಸ್ ಆಗುತ್ತೆ. ಆ ವಾಕ್ಯ ನಿಯಮ ಏನಪ್ಪ ಅಂದರೆ ಸಬ್ಜೆಕ್ಟು ಆ್ಯಸು V3 ಆಬ್ಜೆಕ್ಟ್ ಅಂತ ಆಗುತ್ತೆ. ಈ ಉದ್ದೇಶದ ಕ್ರಿಯೆಯನ್ನು ಯಾರು ಮಾಡಿರುವಂಥ ನಾವು ಪ್ರಶ್ನೆ ಮಾಡ್ಕೊಳ್ಳೋ ನಮಗೆ ಸಬ್ಜೆಕ್ಟ್ ಸಿಗುತ್ತೆ. ಅಂದರೆ ಇದು ಸಬ್ಜೆಕ್ಟ್ ಅಂತ ರೂಲ್ಸ್ ಇದೆಯಲ್ವ, ಇದು ಭಾರತದ ಬಾಹ್ಯಾಕಾಶ ಸಂಶೋಧನಾ ಸಂಸ್ಥೆ ಅನ್ನೋದು ಸಬ್ಜೆಕ್ಟ್ ಆಗುತ್ತೆ. ಇದು ಸಬ್ಜೆಕ್ಟ್ ಆಯಿತು. ವರ್ಬನ್ನು ಕಂಡುಹಿಡಿದೀವಿ. ವರ್ಬ್ ಆಯಿತು. ಆಬ್ಜೆಕ್ಟ್ ಅದಪ್ಪ ಅಂದರೆ ಮಾನವ ಸಹಿತ ಗಗನಯಾನ ಯೋಜನೆ ಅನ್ನೋದು ಆಬ್ಜೆಕ್ಟ್ ಆಗುತ್ತೆ. ಮಾನವ ಸಹಿತ ಗಗನಯಾನ ಯೋಜನೆ ಅನ್ನೋದು ಆಬ್ಜೆಕ್ಟ್ ಆಗುತ್ತೆ. ಆಬ್ಜೆಕ್ಟ್ ಆಗುತ್ತೆ. ಅನ್ನೋದು ಎಲ್ಲಿರುತ್ತೆ ಅದು ಕರ್ಮಪದ ಅಂತ ಲೆಕ್ಕ. ನಿಮಗೆ ಅನ್ನೋದಿರುತ್ತೆ ಕರ್ಮಪದ ಅಂತ ಲೆಕ್ಕ. ಸಬ್ಜೆಕ್ಟ್ ಆಯಿತು, ವರ್ಬ್ ಆಯಿತು, ಆಬ್ಜೆಕ್ಟ್ ಆಯಿತು. ಕನ್ನಡದಿಂದ ಇಂಗ್ಲೀಷ್ ಮಾಡೋಕ್ಕಂದರೆ ಸಬ್ಜೆಕ್ಟ್, ವರ್ಬ್, ಆಬ್ಜೆಕ್ಟ್ ಇಷ್ಟನ್ನು ಗುರುತು ಮಾಡೋಕ್ಕೆ ಸಾಧ್ಯ. ಫಸ್ಟ್ ಈ ವಾಕ್ಯ ನಾವು ಈ ನಿಯಮದ ಪ್ರಕಾರ ನಾವು ಬರೆಯೋಣ. ಈಗ ಫಸ್ಟ್ ಸಬ್ಜೆಕ್ಟ್ ಬಂದು ಭಾರತ ಬಾಹ್ಯಾಕಾಶ ಸಂಸ್ಥೆ ಅಂತ ಇರೋದನ್ನ ಇಸ್ರೋ ಅಂತ ಬರ್ಕೊಂತೀನಿ. ಇಸ್ರೋ ಅಂತ ಗೊತ್ತಿರುತ್ತೆ ನಿಮಗೇನೆ. ಭಾರತ ಬಾಹ್ಯಾಕಾಶ ಸಂಸ್ಥೆ ಅನ್ನೋದು ಕಾಂಪಿಟೇಟಿವ್ ಎಕ್ಸಾಮ್ ಹೋದ್ರಿಗೆಲ್ಲ ಗೊತ್ತಿರುತ್ತೆ. ಇಂಡಿಯನ್ ಸ್ಯಾಟಲೈಟ್ ರಿಸರ್ಚ್ ಆರ್ಗನೈಸೇಷನ್ ಅಂತ ಗೊತ್ತಿರುತ್ತೆ. ಇಸ್ರೋ ಅಂತ ಬರ್ಕೊಳ್ತೀನಿ. ಇಸ್ರೋ ನೆಕ್ಸ್ಟ್ ಇದೆ. ಇಸ್ರೋ ಅನ್ನೋದು ಇಟ್ಟಿ ಬರುತ್ತೆ. ಇಲ್ಲಿಗೆ ಇಟ್ಟಿ ಬರೋದ್ರಿಂದ ಇಟ್ ಆ್ಯಸ್ ಅಂತ ಅಂತಿಲ್ಲ. ಅದೇ ರೀತಿ ಇಸ್ರೋ ಆ್ಯಸ್ ಉದ್ದೇಶಿಸಿದ್ದು ಅಂತಿದೆ. ಉದ್ದೇಶ ಇಟ್ಕೊಂಡಿದೆ ಅಂದರೆ ಈಗ ಮಾಡೋವಂಥ ಮಾನವ ಸಹಿತ ಗಗನಯಾನ ಮಾಡೋವಂಥ ಉದ್ದೇಶನ ಇಟ್ಕೊಂಡಿದೆ. ಅದಕ್ಕೆ ಇಂಟೆಂಡೆಡ್ ಅಂತ ಹೇಳ್ಬೋದು. ಇಲ್ಲಾಂದರೆ ಯೋಜಿಸಿದೆ ಅಂತ ಬೇಕಾದ್ರೂ ಇಂಟೆಂಡೆಡ್ ಅಂತ ಬೇಕಾದ್ರೂ ಮಾಡ್ಕೊಬೋದು. ಇಲ್ಲಾಂದರೆ ಯೋಜಿಸಿದೆ ಅಂತ ಬೇಕಾದ್ರೂ ಮಾಡ್ಕೊಬೋದು. ಮಾಡ್ಕೊಬೋದು. ಅಂದರೆ ಅವಾಗ ಏನಾಗುತ್ತಂದರೆ ಪ್ಲ್ಯಾನ್ ಅಂತಂದರೆ ಇಂಟೆಂಡೆಡ್ ಹೆಂಗಾಗಿದೆಯಪ್ಪ ಅಂದರೆ V3 ಫಾರ್ಮ್ ಇದೆಯಲ್ವ, ಇದು ವರ್ಬ್ ಇಂಟೆಂಡಿಂಗ್ ಅಂದರೆ ವರ್ಬ್ 3 ಫಾರ್ಮನ್ನು ಇಲ್ಲಿ ಬಳಸಿದ್ದೀವಿ. ಈಗ ಪಕ್ಷ ಪ್ಲ್ಯಾನ್ ತೊಗೊಂಡ್ರೆ ಪ್ಲ್ಯಾನಿಂಗ್ ಅಂತ ಆಗುತ್ತೆ. ಇಂಟೆಂಡೆಡ್ ಅಂತ ಬರ್ಕೊಬೋದು. ಇಲ್ಲಾಂದರೆ ಪ್ಲ್ಯಾನ್ಡ್ ಅಂತ ಬೇಕಾದ್ರೂ ಬರ್ಕೊಬೋದು. ಪ್ಲ್ಯಾನ್ಡ್ ಇಸ್ರೋ ಆ್ಯಸ್ ಇಂಟರ್ ಪ್ಲ್ಯಾಂಡ್. ಯಾವುದಕ್ಕೆ ಪ್ಲ್ಯಾಂಡ್ ಸ್ಪೇಸ್ ಮಿಷನ್, ಮ್ಯಾನುವಲ್ ಸ್ಪೇಸ್ ಮಿಷನ್ ಅಂದರೆ ಮಾನವ ಸಹಿತ ಗಗನಯಾನ ಯೋಜನೆ ಅಂತ. ಇಸ್ರೋ ಆ್ಯಸ್ ಇಂಟೆಂಡ್ ಆ್ಯಂಡ್ ಪ್ಲ್ಯಾಂಡ್ ಮ್ಯಾನುವಲ್ ಸ್ಪೇಸ್ ಮಿಷನ್. ಇನ್ನೊಂದು ಬಿಟ್ಟಿದ್ದೀನಿ. ಮಹತ್ವಾಕಾಂಕ್ಷೆ ಅಂತ ಇದೆಯಲ್ವ, ಆ್ಯಂಬಿಷಿಯಸ್ ಅಂತ ಮಾಡಿ. ಆ್ಯಂಬಿಷಿಯಸ್ ಅಂದರೆ ಮಹತ್ವಾಕಾಂಕ್ಷೆ ಅಂತ ಆಗುತ್ತೆ. ಒಂದು ಇಚ್ಛೆ, ಮಹತ್ವ ನಮಗೊಂದು ಹೆಬ್ಬಯಕೆ ಅಂತ ಹೇಳ್ತೀವಿ. ಹೆಬ್ಬಯಕೆ ಅಂದರೆ ಸಹ ಆ್ಯಂಬಿಷಿಯಸ್ ಅಂತ ಆಗುತ್ತೆ. ಅಂದರೆ ಬಂದು ಇರುವಂಥ ಒಂದು ಬಯಕೆ ಅಂದರೆ ಹೆಬ್ಬಯಕೆ ಅಂದರೆ ಒಂದು ಆಸೆ ಅಂತ ಹೇಳ್ತೀವಲ್ವ, ಒಂದು ಗುರಿ ಅಂತ ಹೇಳ್ತೀವಲ್ವ. ಆ್ಯಂಬಿಷಿಯಸ್ ಮ್ಯಾನುವಲ್ ಸ್ಪೇಸ್ ಮಿಷನ್ ಇನ್ 2020 ಉದ್ದೇಶಿಸಿದೆ. ಆ್ಯಸ್ ಇಂಟೆಂಟ್ ಪ್ಲ್ಯಾಂಡ್ ಆ್ಯಂಬಿಷಿಯಸ್ ಮ್ಯಾನುವಲ್ ಸ್ಪೇಸ್ ಮಿಷನ್ ಇನ್ 2020 ಅಂತ ಇದೆ. ಆಯಿತು. ಇಲ್ಲಿ ಪರ್ಫೆಕ್ಟ್ ಪ್ರೆಸೆನ್ಸ್ ಈ ವಾಕ್ಯ ಇಲ್ಲಿ ಮುಗೀತು. ಈ ಯೋಜನೆಗೆ 4 ಮಂದಿ ಗಗನಯಾನಿಗಳನ್ನು ಆಯ್ಕೆ ಮಾಡಿತ್ತು ಅಂತ ಇದೆ. ಈ ಯೋಜನೆಗೆ 4 ಮಂದಿ ಗಗನಯಾನಿಗಳನ್ನು ಆಯ್ಕೆ ಮಾಡುತ್ತಾ ಇದೆ. ಇಲ್ಲಿ ಆಯ್ಕೆ ಮಾಡಿದ್ದು ಅನ್ನೋ ಕ್ರಿಯಾಪದ ಆಗುತ್ತೆ. ಆಯ್ಕೆ ಮಾಡಿತ್ತು ಅನ್ನೋದು ಪರ್ಫೆಕ್ಟ್ ಪಾಸ್ಟ್ ಟೆನ್ಸ್ ಆಗುತ್ತೆ. ಪರ್ಫೆಕ್ಟ್ ಪಾಸ್ಟ್ ಟೆನ್ಸು ಆಕ್ಟಿವೈಸ್ ಆಗುತ್ತೆ. ಪರ್ಫೆಕ್ಟ್ ಪಾಸ್ಟ್ ಟೆನ್ಸು ಪರ್ಫೆಕ್ಟ್ ಪಾಸ್ಟ್ ಟೆನ್ಸು ಪರ್ಫೆಕ್ಟ್ ಪಾಸ್ಟು ಪಿ ಪಾಸ್ಟು
ಅಂದರೆ ಹಿಂದೆ ಕ್ರಿಯೆ ಹಿಂದೆ ಇದೆ, ಉದ್ದೇಶ ಇಟ್ಕೊಂಡಿರೋದು ಇನ್ನೂ ಪ್ರೋಸೆಸ್ ಇದೆ. ಅದು ಅಂದರೆ ಪ್ರೋಸೆಸ್ ಇದ್ದರೆ ಈಗಲೂ ಇದೆ, ಉದ್ದೇಶ ಇದೆ. ಇದು ನಾಲ್ಕು ಮಂದಿ ಆಯ್ಕೆ ಮಾಡಿದ್ರು ಹಿಂದೆ ಪಾಸ್ಟ್ ಟೆನ್ಸ್ ಮಾಡಿತ್ತಂದರೆ ಕ್ರಿಯೆನ ಹಿಂದೆ ಮಾಡಿತ್ತು ಅಂತ ಅರ್ಥ ಆಗುತ್ತೆ. ಅದು ಪರ್ಫೆಕ್ಟ್ ಪಾಸ್ಟ್ ಟೆನ್ಸ್ ನಿಯಮ ಏನಪ್ಪ ಅಂದರೆ ಆಕ್ಟರ್ಸ್ ನಿಯಮ ಅಂದರೆ ಸಬ್ಜೆಕ್ಟು ಹ್ಯಾಡು V3 ಪ್ಲಸ್ ಆಬ್ಜೆಕ್ಟ್ ಅಂತ ಆಗುತ್ತೆ. ಸಬ್ಜೆಕ್ಟ್ ಹ್ಯಾಡು V3 ಪ್ಲಸ್ ಆಬ್ಜೆಕ್ಟ್ ಅಂತ ಆಗುತ್ತೆ. ಇಸ್ರೋ ಇಷ್ಟ ಆಯಿತು. ನೆಕ್ಸ್ಟ್ ಈಗ ಒಂದು ಕ್ರಿಯಾಪದ ಮುಗಿತು, ಇನ್ನೊಂದು ಕ್ರಿಯಾಪದ. ಈ ಆಯ್ಕೆ ಮಾಡೋಂಥ ಕ್ರಿಯೆಯನ್ನು ಮಾಡಿದ್ರು ಸಹ ಇಸ್ರೋನೇ, ಆಯ್ಕೆ ಮಾಡಿರ್ತಕ್ಕಂಥ ಕ್ರಿಯೆಯನ್ನು ಮಾಡಿದ್ರು ಸಹ ಇಸ್ರೋನೇ ಆಗುತ್ತೆ. ಅಂಡ್ ಸೆಲೆಕ್ಟೆಡ್ ಆಯ್ಕೆ ಮಾಡಿದ್ರೆ ಆಯ್ಕೆ ಮಾಡಿದ್ರೆ ಸೆಲೆಕ್ಟ್ ಅಂತ ಹೇಳ್ತೀವಿ. ಸೆಲೆಕ್ಟಿಂಗ್ ಅಂತ ಆಗುತ್ತೆ. ಇಲ್ಲಿ ಸಬ್ಜೆಕ್ಟ್, ಇಲ್ಲಿ ಸಪೋರ್ಟಿಂಗ್ ವರ್ಬ್ ಬಂದು ಹ್ಯಾಡ್ ಅಂತ ಆಗುತ್ತೆ. ಆಲ್ರೆಡಿ ಹ್ಯಾಡ್ ಇಲ್ಲಿ ಸಬ್ಜೆಕ್ಟ್ ಅಂತ ಆಗಂಗಿಲ್ಲ. ಸಬ್ಜೆಕ್ಟ್ ಹಾಕಿದರೆ ಸೇಮ್ ಸಬ್ಜೆಕ್ಟ್. ಇಸ್ರೋನೇ ಇಲ್ಲಿ ಸೆಲೆಕ್ಷನ್ ಮಾಡಿದಂಥ ಕ್ರಿಯೆಯನ್ನು ಮಾಡಿರೋದು, ಈ ಆಯ್ಕೆ ಮಾಡಿದಂಥ ಕ್ರಿಯೆ ಮಾಡೋದು ಸಬ್ಜೆಕ್ಟು ಇಸ್ರೋನೇ ಆಗುತ್ತೆ. ಅದರಿಂದ ಈ ಸಬ್ಜೆಕ್ಟು ಈ ಸೆಂಟೆನ್ಸ್ಗೂ ಸಬ್ಜೆಕ್ಟ್ ಆಗುತ್ತೆ. ಮತ್ತು ಈಗ ಅಂಡ್ ಅಂತ ನಂತರ ಬರ್ತಕ್ಕಂಥ ಸೆಂಟೆನ್ಸ್ಗೂ ಇದೇ ಸಬ್ಜೆಕ್ಟ್ ಆಗೋದ್ರಿಂದ ಮತ್ತೆ ಬರೆಯೋಂಥ ಅವಶ್ಯಕತೆ ಇರೋಲ್ಲ. ಅಲ್ಲಿ ಹ್ಯಾಡ್ ಸೆಲೆಕ್ಟೆಡ್ ಫೋರ್ ಆಸ್ಟ್ರೋನಾಟ್ಸ್ ಅಂದರೆ ಗಗನಯಾನಿಗಳಿಗೆ ಆಸ್ಟ್ರೋನಾಟ್ಸ್ ಅಂತ ಹೇಳ್ತೀವಿ. ಇಲ್ಲಾಂದರೆ ಕಾಸ್ಮೋನಾಟ್ಸ್ ಅಂತ ಬೇಕಾದ್ರೆ ಹೇಳ್ಬೋದು. ಕಾಸ್ಮೋನಾಟ್ಸ್ ಅಂತ ಬೇಕಾದ್ರು ಕಾಸ್ಮೋನಾಟ್ಸ್ ಅಂತಲೂ ಆಗುತ್ತೆ, ಆಸ್ಟ್ರೋನಾಟ್ಸ್ ಅಂತಲೂ ಆಗುತ್ತೆ. ಇಲ್ಲಾಂದರೆ ಕಾಸ್ಮೋನಾಟ್ಸ್ ಅಂತಲೂ ಆಗುತ್ತೆ. ಆ್ಯಡ್ ಸೆಲೆಕ್ಟೆಡ್ 4 ಆಸ್ಟ್ರೋನಾಟ್ಸ್ ಫಾರ್ ದಿಸ್ ಪ್ರಾಜೆಕ್ಟ್. ಈ ಪ್ರಾಜೆಕ್ಟ್ಗೆ ಅಂದರೆ ಈ ಯೋಜನೆಗೆ ಅಂದರೆ ಫಾರ್ ದಿಸ್ ಪ್ರಾಜೆಕ್ಟ್, ಈ ಪ್ರಾಜೆಕ್ಟ್ಗೆ ಸೆಲೆಕ್ಟೆಡ್ 4 ಆನ್ಸರ್ ಫಾರ್ ದಿಸ್ ಪ್ರಾಜೆಕ್ಟ್ ಅಂದರೆ ಮಾಡಿತ್ತು. ಈ ಯೋಜನೆಗೆ 4 ಜನ ಗಗನಯಾನಿಗಳನ್ನು ಆಯ್ಕೆ ಮಾಡಿತ್ತು ಅಂತ ಆಗುತ್ತೆ. ಅಂದರೆ ಇದು ಪರ್ಫೆಕ್ಟ್ ಪಾಸ್ಟ್ ಟೆನ್ಸ್ ಆಗುತ್ತೆ. ಸಬ್ಜೆಕ್ಟು ಹ್ಯಾಡು ವರ್ಬ್ 3 ಮತ್ತು ಆಬ್ಜೆಕ್ಟ್ 4 ಆಸ್ಟ್ರೋನಾಟ್ಸ್ ಅನ್ನೋದು ಆಬ್ಜೆಕ್ಟ್ ಅಂತ ಆಗುತ್ತೆ. ಇಲ್ಲೂ ಅಷ್ಟೇ ಗಗನಯಾನಿಗಳು ಅಂತ ಇದೆಯಲ್ವ ಆಬ್ಜೆಕ್ಟ್ ಆಗುತ್ತೆ. ಒಂದೊಂದು ಎಲ್ಲಿ ಬಂದಿರ್ತದೆಲ್ಲ ಆಬ್ಜೆಕ್ಟು. ನಾವು ಸಬ್ಜೆಕ್ಟು ವರ್ಬು ಆಬ್ಜೆಕ್ಟನ್ನು ಗುಟ್ ಮಾಡ್ಕೊಳ್ಳೋದನ್ನ ನಂತರ ಅದೇ ನಿಯಮ ಯಾವ ಟೆನ್ಸಲ್ಲಿದೆ ಅಂತ ಕಂಡಿಡ್ಕೊಂಡು ಅದೇ ನಿಯಮ ನಮಗೆ ಇಂಗ್ಲೀಷಲ್ಲಿ ಗೊತ್ತಿರಬೇಕಾಗುತ್ತೆ. ಅಂದರೆ ಆಕ್ಟಿವ್ ಪ್ಯಾಸಿವ್ ವಾಯ್ಸ್ ನಮ್ಗೆ ಗೊತ್ತಿರಬೇಕಾಗುತ್ತೆ. ಅದೇ ನಿಯಮ ಅನುಸಾರ ನಾವು ಇಂಗ್ಲೀಷ್ಗೆ ನಾವು ಬರೀಬೇಕಾಗುತ್ತೆ. ಆ ನಿಯಮ ಬರ್ಕೊಂಡು ಆ ನಿಯಮದ ಅನುಸಾರವಾಗಿ ನಾವು ಭಾಷಾಂತರ ಮಾಡ್ತಾ ಹೋಗಬೇಕಾಗುತ್ತೆ. ಸಬ್ಜೆಕ್ಟು ಹ್ಯಾಡು V3 ಆಬ್ಜೆಕ್ಟ್ ಅಂತ ಆಗುತ್ತೆ. ಈ ವಾಕ್ಯ ಇಷ್ಟು. ಇದೇ ನೀವು ಸಂಬಂಧಪಟ್ಟಂಗೆ, ಇದೇ ವಿಷಯ ಸಂಬಂಧಪಟ್ಟಂಗೆ ಇನ್ನೊಂದು ವಾಕ್ಯ ಟ್ರಾನ್ಸ್ಲೇಟ್ ಮಾಡ್ತೀನಿ. ನೋಡ್ಕೊಂಡು ಸ್ವಲ್ಪ ಬರ್ಕೊಳ್ಳಿ.